ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ. ಇವತ್ತು ನೋಡ್ರಿಪ್ಪ, ನಾನು ಸ್ಪೆಷಲ್ ಆಗಿ ನಮ್ಮ ಸ್ಟೈಲ್ ಒಳಗೆ ನಾನು ವಡ ಆಗಿರ್ಬೋದು, ಬಜ್ಜಿ ಅಂತ ಅನ್ಕೊಳ್ರಿ, ಕಡ್ಲಿಬೇಳೆ ಬಜ್ಜಿ ರೀ, ಉದ್ದಿನಬೇಳೆ ಕಡ್ಲಿಬೇಳೆ ಕೂಡಿಸಿ ಮಾಡಿದಂಥ ನೆನೆ ಇಟ್ಟು ಮಾಡುವಂಥ ಬಜ್ಜಿ ರೀ. ಅದು ಹೆಂಗೆ ಮಾಡ್ತೀನಿ ಅಂತ ಅಂದು ನೋಡಿ ಫ್ರೆಂಡ್ಸ. ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ನಮ್ಮ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಇಲ್ಲಿ ನಾನು ಉದ್ದಿನಬೇಳೆ ಮತ್ತು ಕಡ್ಲಿಬೇಳೆ ನಾನು ನೆನೆ ಹಾಕಿದ್ರಿ, ಒಂದು 4 ತಾಸು ನೆಂದ್ಬಿಟ್ಟವ್ರಿ. ಇವು ಅದೇ ಚಲೋ ನೆಂದ್ಬಿಟ್ಟವು. ಈಗ ಇವ್ನು ತೊಳೆದು ಹಾಕಿದ್ವಿ. ಇವನ್ನ ನೀರು ಮತ್ತೆ ಬಸ್ದು ಬಿಡನ್ರಿ, ನೀರು ಇವ್ರಿಗೆ ಇಡೋದು ಬೇಡ್ರಿ, ಬೇರೆ ನೀರು ಹಾಕೊಳಕ್ಕೆ ಬರ್ತೈತಿ. ಈಗ ಅದಕ್ಕೆ ಮಸಾಲೆ ಏನು ಮಾಡ್ತೀನಪ್ಪ ಅಂತೇಳಿ ನಾನು ತೋರಿಸ್ತೀನಿ ನೋಡಿರಿ. ಕರಿಬೇವಿನ ಸೊಪ್ಪು ರೀ, ಆಮೇಲೆ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಅದೆಲ್ಲ ಹಾಕಿ, ಮೆಣಸಿನ್ಕಾಯಿ, ಜೀರಿಗೆ ಹಾಕಿ ರುಬ್ಬೇಕಾಗುತ್ತೆ ರೀ. ಈಗ ಸ್ವಲ್ಪ ಉಳ್ಳಾಗಡ್ಡಿ ಒಂದಿಷ್ಟು ಹಾಕೊತೀನಿ ರೀ. ಮಿಕ್ಸಿ ಆಗ್ಬೇಕೇನು ಮಮ್ಮಿ ಅದೆಲ್ಲ? ಮಿಕ್ಸಿ ಮಾಡ್ಬೇಕಮ್ಮ ಇದನ್ನೆಲ್ಲ. ಮಿಕ್ಸಿ ಮಾಡಿದ್ವಿ ಅಂತ ಅಂದ್ರೆ ಭಾಳ ಟೇಸ್ಟ್. ಅಂಗಡಿಯಾಗಿಂತ ತಿನ್ನೋದಕ್ಕಿಂತ ಹೌದಿಲ್ಲ, ಮನೆ ಒಳಗೆ ಮಾಡ್ಕೊಂಡು ತಿನ್ನೋದು ರುಚಿ ಆಗ್ತೈತಿ, ಟೇಸ್ಟ್ ಆಗ್ತಾವು. ಸಾಯಂಕಾಲದ ಸ್ನ್ಯಾಕ್ಸ್ ಅಂತಾರಲ್ಲ, ಸಾಯಂಕಾಲದ ಬಜ್ಜಿವು. ಈಗ ಸ್ವಲ್ಪ ಹೊತ್ತು ರುಬ್ಬಿ ನೆನೆ ಇಟ್ವಿ ಅಂತಂದ್ರೆ ಈಗ ಸಾಯಂಕಾಲ ಟೈಮ್ಗೆ ಬಂದ್ಬಿಡೈತಿ. ಈಗ ಇದೆಲ್ಲ ರೆಡಿ ಮಾಡ್ಕೊಂಬಿಟ್ಟ ಅಂತಂದ್ರೆ ತಿಂದು ಚಾ ಕುಡಿದು ಅಂಗಡಿಗೆ ಹೋಗಕ್ಕಾಗತ್ತೆ ನಮ್ಗೆ, ಮೀನದ ಅಂಗಡಿಗೆ. ಮಸಾಲೆ ರೆಡಿ ಮಾಡಿದ್ದೀವಿ ಮಮ್ಮಿ? ಮಸಾಲೆ ರೆಡಿ ಮಾಡಾಕತ್ತೀನಿ ನೋಡಮ್ಮ. ಜೀರಿಗೆ ಹಾಕೋಕಿನ್ನ ಉಪ್ಪು ಹಾಕ್ಬೇಕು ಅದಕ್ಕೆ. ಜೀರಿಗೆ ಒಂದೆರಡು, ಉಪ್ಪು ಒಂದೆರಡು ಹಾಕಿ ಮಿಕ್ಸಿ ಮಾಡಿ ಮಸ್ತ್ ಸ್ವಲ್ಪ ಜೀರಿಗೆ ಹಾಕೋಣ. ಆಮೇಲೆ ಕಡೆ ಉಪ್ಪು. ನಮ್ಮ ಇಷ್ಟಿಟ್ಟಿನಿ ರೀ. ಇದನ್ನ ತೊಗೊಂಬರ್ಕೋಯ್ದ್ವಿ ರೇಷನ್ ಬೆಳಗ್ಗೆ ಇವತ್ತು. ಗಾಡಿ ಚಾವಿ ಇತ್ತು, ಅದಕ್ಕೆ ಇಸ್ಕೊಂಡಿಲ್ವಾ? ಮತ್ತೆ ತೊಗೊಂಡು ಹೋಗ್ಬಿಡ್ತಾನ. ಹೌದು, ತೆಗೆದಿಟ್ಟಿ ನಾನು, ನನ್ನ ಕಡೆನೇ ಐತೆ ಇಲ್ಲಿ. ಇಷ್ಟ ಸಾಕ ಮಮ್ಮಿ? ಸಾಕು. ಮಿಕ್ಸಿ ಹಾಕೊಂಬರ್ತೀನ. ಹಾಂ, ಎಣ್ಣೆ ಹಾಕಿದ್ದೆ ಮಮ್ಮಿ? ಎಣ್ಣೆ ಹಾಕಿದ್ದೆಮ್ಮ. ಇದು ಮಿಕ್ಸಿಗೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟಿದ್ದೆನ್ನ ಸ್ವಲ್ಪ ಚುಟಿಗೆ ಅಷ್ಟು ಸೋಡಾ ಪುಡಿ ಹಾಕೊಂಡು ಮಾಡ್ಬೇಕು, ಅಂದ್ರೆ ಟೇಸ್ಟ್ ಆಗ್ತಾವೆ. ನೀವು ಸೋಡಾ ಪುಡಿ ಬೇಡ ಅಂದ್ರೆ ನಡಿತೈತಿ, ಹಂಗೆ ಮಾಡ್ಕೊಂಡ್ರು ಚಲೋ ಹಾಕೋ. ಹಾಕಿಲ್ಲ ಇನ್ನೂ ನಡಕ್ ತೂತಿರ್ತೈತಲ್ಲ ಮಮ್ಮಿ, ಹಂಗೆ ಮಾಡೋದು? ಹಂಗೆ ಬೇಡ, ಹಂಗೆ ಸುಮ್ಮನೆ ಮಾಡ್ತೀನಿ. ಬಜ್ಜಿ ಮಾಡ್ಬಿಡ್ತೀನಿ. ಅವು ಸೂಪರ್ ಆಕೈತಿ. ಇವು ನಡಕ್ ತೂತಿದ್ದಂಗೆ ಆಗಂಗಿಲ್ಲ ಇವು. ಹೌದಾ? ನೋಡಿ ಹಿಟ್ಟು ಈ ಥರ ಇದು ಗಟ್ಟಿ ಆಗ್ಬೇಕು ಹಿಟ್ಟು. ಅಳಕೈತಿ. ಈ ಥರ ಅಂದರೆ ಮೆತ್ತಗಾಕೋ ಅಂತ ಮಾಡಿ ನಾನು ಈ ಥರ ನೋಡಿ. ಇನ್ನು ಕಾದೈತೆ ನೋಡಿ, ಜೋಳದ ಗ್ಯಾಸ್ ಇಲ್ಲ ಕಾದಿಲ್ಲ ನೋಡಿ. ಹಾಕಿದ ತಕ್ಷಣ ಮೇಲೆ ಬರ್ಬೇಕದು. ಬಂದವನ ಬರತಾವ ಬಜ್ಜಿ ಅಂತ ರೆಡಿ ಆಕಾತು. ಬಡಿಮ್ಮ ನಿಮ್ಮ ಬಾಬಾ ಮುನ್ನ ಬಂದ್ರ ನೋಡಮ್ಮ. ನಸನಪ್ಪನ ಬಂದು ಕರಿ ಹಂಗ ನಸರ್ನ ಬರ್ರಿ, ಬಜ್ಜಿ ರೆಡಿ ಆಕತ್ತ ಬರ್ರಿ. ಹೆಸರಿನ ಬಂದು ನೋಡ್ರಿ, ಬಜ್ಜಿ ವಾಸನೆ ಅಲ್ಲಿಗೆ ಬಂದಿತ್ತು. ಬಾರ ಬಜ್ಜಿ ಅಂತ ಬರ್ರಿ. ನೆನೆ ಹಾಕಿದ್ದ ಅದಕ್ಕೆ ಬಂದ ಮಮ್ಮಿ ಆಕೆ ಗಾಡಿ ತಗೊಂಡು. ಇದು ಕಡ್ಲಿಬೇಳೆ ಉದ್ದಿಬೇಳೆ. ಹೌದಾ? ತಡಿ ತಿನ್ನೋಂತೀಗ ಇನ್ನೊಂದು ಸುಮ್ ಕುಂದ್ರು ಮತ್ತೆ ಏನೋ ಕಲರ್ಫುಲ್ ಮಾಡತಾವ ನಿಮ್ಮ ಅವ್ವ. ಕಲರ್ಫುಲ್ ಅಲ್ಲೇ ಇರ್ಬೇಕಾ? ಗೋಲ್ಡನ್ ಕಲರ್ ಬರ್ಬೇಕಂದ್ರ ಕ್ರಿಸ್ಪಿಯಾಗಿ ಮಸ್ತ್ ಸೂಪರ್ ಹಾಕವ್. ಮಸ್ತ್ ಬಿಡು ನಿಮ್ದು. ದೊಡ್ಡ ದೊಡ್ಡ ಅಡಿಗೆ ಮಾಡೋ ತಗೊಂಡ್ಬೇಕಲ್ಲ ಮತ್ ಬೇಕಾ ಬಿಡಮ್ಮ ಒಂದಂತದ. ಏನ್ ಮಾಡ್ತಿದಿ ಅಂತ ಇದ್ರೆ ಚಲೋ ಆಗದ. ಗ್ಯಾಸ್ ಭಾಳ ಹೋಗಂಗಿಲ್ಲ ಅಲ್ರಿ? ಹೋಗಲ್ಲ, ಸ್ವಲ್ಪ ಸ್ಲೋ ಇಟ್ಟು ಮಾಡ್ಬೇಕು, ಭಾಳ ಜಾಸ್ತಿ ಮಾಡಲ್ಲ. ರೆಸಿಪಿ ಇದ್ದಾಗ ಅಷ್ಟ ಮಾಡ್ತೀನಿ ಹೆಸರಿನ. ಮಮ್ಮಿ ಬಜ್ಜಿ ಸೂಪರ್ ಆಗ್ಯಾವ, ಮಸ್ತ್ ಆಗ್ಯಾವ. ನಾನು ಟೇಸ್ಟ್ ಮಾಡಿದೆ. ಕಟ್ ಕೊಡ್ಬೇಕಂತ ಈಗ ಹಾಕಿ ಒಂದು ಹಾಳೆ ಒಳಗೆ ಹಾಕಿ ಇಟ್ಬಿಡಮ್ಮ ತಗದು. ಆಕಿಲ್ ದಾವತ್ತಿಗೆ ಹೊಂಟಾಳಲ್ಲ, ಹಂಗಾಗಿ ಒಯ್ತಾಳಕ್ಕೆ. ತಣ್ಣಗಾಗ್ಲೇವು ಕಣ್ಣು ಹಾಕೋಮಂತ ಬರಮತ್ತ ಅಂತಂದ್ರೆ ಬಡಿ ಮನವಲ್ಲಿ ಅಂದ್ರ ಈಗ ದಾವತ್ ಹೊಂಟಾರ. ಈಗೇನು ಎಣ್ಣೆ ತಿಂತಾರೆ ಈಗ. ಅದ ನಮಗೂ ಕರೆದಲ್ವ, ನಾನು ಅಲ್ಲಿ ಅನ್ನೆ ಅಮ್ಮ ಹೊಂಟಾರ. ಮಮ್ಮಿ ಅನ್ನ ಹಾಕೊಂಬಂದೆ ನೋಡಿ. ಸ್ವಲ್ಪ ಹಾಕೊಂಬರ್ಬೇಕಿಲ್ಲಮ್ಮ, ಸ್ವಲ್ಪ ಆಯ್ತು ತಗೋ. ಬಜ್ಜಿ ರೆಡಿ ಆಗತ್ವಾ? ಒಂದೆರಡು ಹಪ್ಪಳ ಒಂದು ಕರಿ ಮಮ್ಮಿ. ಹಪ್ಪಳ ಬಜ್ಜಿ ಇಡ್ಬಂದು ಹಪ್ಪಳ ಚಲೋ ಆಕವ್. ತೊಗೊಂಬಂದಿದ್ದಲ್ಲ ಮನೆ, ಮತ್ತು ಇಲ್ಲಿ ತಿಂದು ಹೋಗಿಗ. ಇಲ್ಲಿ ಎಷ್ಟಾಗ್ಯಾವ ಅಂತಂದ್ರಿ ಅಷ್ಟಾಗ್ಯಾವ. ಈಗ ಮನುಷ್ಯರಿಗೆ ಒಂದು ಹೊತ್ಕೊಂಡು ಹೋಗೋದೊಂದು ಕಡಿಮೆ ಆಗೈತಿ ಇಲ್ಲಿ. ಎಲ್ಲವೂ ಬಂದು ಹೋಗ್ಬೋದು ಜಮಾ ಅದು ಅಂತ ಹೇಳಿದ. ತಗೋ ಮಮ್ಮಿ, ನಾ ಹಾಕ್ತೀನಿ ಕರಿ. ಹಾಂ ಹಾಕಿ ತಡಿ, ಹಂಗೆ ಮಾಡಬೇಡ, ಸಿಡಿತೀನಿ. ಮುದ್ದೆ ಹಾಕೈತಿ ಅನ್ನ ಕಡೆ. ಹಾಕ ಅದೇನು ಹಿಂಗೆ ಮುದ್ದೆ ಆಗುತ್ತೆ. ಹಿಂಗೆ ಹಿಡಿದೆ ಅಂದ್ರೆ ಸೀದಾ ಬರ್ತಾವೆ. ಶಾನಿದಿ ಮಮ್ಮಿ ನೀ. ಹಿಂಗಾಕ ಹಾಕವೇನವು ಚಲೋ ಆಗವಲ್ವ ಇವು. ನನ್ನೇ ಅದ ಬಿಡು ಇವು ತರಬಾರ್ದು ಇನ್ನೊಮ್ಮೆ ಅವ್ರ ಅಂಗಡಿ ಒಳಗೆ. ಹಾಂ ಹಿಂಗಾಗ್ಬೇಕ. ಹಾಗೆ ತರ್ಬೇಕು ಹಂಗಾರ.
ಸಾಕನ ಇನ್ನೇ ಕಾಣ ನನಗೆ ತಗೋ ಇದನ್ನು ಕರೆದ್ರಿ ಬಂದು ಮಾಡಲೇ ಗ್ಯಾಸ್ ಇಷ್ಟು ಬಜ್ಜಿ ಮತ್ತು ಸಂಜೆ ಮುಂದೆ ಮಾಡೋಣ ಮಾಡಂತ ಫ್ರಿಜ್ನೊಳಗೆ ಇಟ್ಬಿಡೋದು ಹುಳಿ ಹಾಕೈತಿ ಮತ್ತು ಹಂಗೆ ಇಟ್ವಿ ಅಂದ್ರೆ ನನಗೊಂದೆರಡು ಬಜ್ಜಿ ಬಜ್ಜಿ ತಗೋ ಹಪ್ಪಳ ತಗೋ ಏನು ಬೇಕು ಎಲ್ಲ ಕಡೆ ತೊಗೊನಿ ನೋಡ್ರಿಪ್ಪ ನಮ್ಮದು ಕ್ರಿಸ್ಪಿ ಆದಂಥ ಬಜ್ಜಿ ಆಮೇಲೆ ಕಡೆ ಕಡಕ್ 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 ಅಂತ ಕುರುಕುರ ಅನ್ನೋಂಥ ಹಪ್ಪಳ ರೆಡಿ ಅದು ಊಟ ಮಾಡತ್ತೀವಿ ಅವೇ ಊಟ ಮಾಡಮ್ಮ ನೀನು ಪ್ಲಾನಿಂಗ್ ಗಾಳಿಗೆ ಮಮ್ಮಿ ಏನು ಬಜ್ಜಿದ ಕರೆ ಆಯ್ತು ಮತ್ತು ಅಮ್ಮಗೆ ಹೋಯ್ತೀನಿ ಅಂಗಡಿಗೆ ಹಾಂ ಚಾ ತಗೊಂಡು ಅಷ್ಟು ನೀವು ಒಣಗಿ ಬಂದಿವ ಮನ್ಯಾಗ ಬಂದ ಬಲ್ಲಾರಿ ಜಗ್ಗಿದ್ದು ಒಂದ್ರ ಮ್ಯಾಗ ಒಂದು ಹಾಕಿ ಬಂದೇನೆ ಗಾಳಿಗೆ ಆಡ್ತಾವಂತ ಅಲ್ಲ ನಾಳೆ ಬಿಸಿಲಿತ್ತಂದ್ರ ಕಡಿ ತೆಗೆದು ಹಾಕಕ್ ಬರತ್ತೀವಿ ಅತ್ತಿರ್ಲ ಹೌದಿಲ್ಲ ಹಾಂ ಮತ್ತು ಮಳೆ ಮಾಡಕ್ಕೆ ಹೋಯ್ತಿವ ಈಗ ಅದು ಮತ್ತು ರಾತ್ರಿ ಮಳೆ ಬಂತಂದ್ರೆ ಯಾವಾಗ ಪೆಚ್ಚಾಡ್ಬೇಕು ಅದ ಇರೋಲ್ಲ ಈಗ ಅಲ್ಲೇ ಅವು ಭಾಳ ಆಗಿದ್ದು ಅಮ್ಮನು 4 ಸೀರೆ ನಾನು 3 ಸೀರೆ ನೀವು ಆಸಿಫ ಎಲ್ಲ ಇವರು ಅಂದ್ರೆ ಏಪ್ಪ ಜಗ ಇದು ನೋಡಿ ಬಂದಿಟ್ಟು ಚಾ ತಂದು ನೋಡ್ತೀನಿ ನಾನು ಹಾಂ ಇವಾಗ ನೋಡಿಪ್ಪ ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋ ನೋಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.